ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಲಾಗು ತುಂಬ ಅಂದರೆ ತುಂಬ ಚೆನ್ನಾಗಿದೆ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ನಿಮ್ಮೆಲ್ಲರಿಗೂ ತುಂಬ ಉಪಯೋಗ ಆಗ್ತಾಯಿದೆ. ಹೆಲ್ತ್ ಬಗ್ಗೆ ಯಾರ್ಯಾರು ಗಮನ ಇರ್ತೈತೋ ಅವರೆಲ್ಲ ಇದನ್ನು ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿದರೆ ನನಗೆ ಬಾಯಲ್ಲಿ ನೀರು ಬರ್ತಾಯಿದೆ ನೋಡಿ. ಯಾವ ಥರ ಚಟ್ನಿ ಪುಡಿ, 4 ಥರ ಚಟ್ನಿ ಪುಡಿ ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ. ಹೆಲ್ತ್ ಬೆನಿಫಿಟ್ಸ್ ಅಂತೂ ತುಂಬ ಇದೆ. ನಿಜವಾಗ್ಲೂ ಆರೋಗ್ಯಕರವಾದ ವೆಯ್ಟ್ ಲಾಸ್ ಪೌಡ್ರ್ ಅಂತಲೇ ಹೇಳ್ಬೋದು ಇದಕ್ಕೆ. ಅದಕ್ಕೂ ಮುಂದಾಗೆ ಸ್ವಲ್ಪ ಲಾಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂದಾಗೆ ಸ್ವಲ್ಪ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಎಲ್ಲ ಕಂಪ್ಲೀಟ್ ಆಯಿತು. ಕೆಲಸ ಎಲ್ಲ ಕಂಪ್ಲೀಟ್ ಆದಮೇಲೆ ಸ್ನಾನ ಎಲ್ಲ ಮಾಡಿಬಿಟ್ಟು ದೇವ್ರಿಗೆ ಪೂಜೆ ಮಾಡಿ ಆಮೇಲೆ ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಾನು ನೋಡ್ತಾ ಇರೋಂಥ ಜನಗಳಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಂತ ಈ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹೇಗೆ ಏನು ಅಂತ ತೋರಿಸ್ತೀನಿ. ಇವತ್ತು ಚಟ್ನಿ ಪುಡಿ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ. ಚಟ್ನಿ ಪುಡಿ ಸಾಮಾನ್ಯ ಎಲ್ಲರಿಗೂ ಗೊತ್ತಿರುತ್ತೆ, ಆದರೆ ಬೇರೆ ಬೇರೆ ಥರ ಚಟ್ನಿ ಪುಡಿ ಮಾಡಿ ತೋರಿಸ್ತಾ ಇದ್ದೀನಿ. ಅಗಸೆ ಬೀಜದ್ದು, ಕರಿಬೇವು, ಶೇಂಗಾದು ಮತ್ತು ಕೊಬ್ಬರಿದು ಚಟ್ನಿ ಪುಡಿ ಎಲ್ಲ ತೋರಿಸ್ತಾ ಇದ್ದೀನಿ. ಬೇರೆಯವರು ಬೇರೆ ಥರ ಮಾಡಿ ತೋರಿಸ್ತಾರೆ, ಆದರೆ ನಾನು ನನ್ನ ಸ್ಟೈಲಲ್ಲಿ ತೋರಿಸ್ತಾ ಇರ್ತೀನಿ ಹೆಲ್ತಿಯಾಗಿ. ಅದನ್ನೆಲ್ಲ ಸ್ವಲ್ಪ ಅವಾಗವಾಗ ನಾವು ತಿಂತಾ ಇದ್ದರೆ ತುಂಬ ಕೈಕಾಲು ನೋವು ಅದೆಲ್ಲ ಬರೋದಿಲ್ಲ. ಅಗಸೆ ಬೀಜ ತುಂಬ ಬಾಡಿಗೆ ತುಂಬ ಒಳ್ಳೆಯದು. ಡೈಲಿ ಅಗಸೆ ಬೀಜ ತಿನ್ನಿರಿ ಅಂತ ಹೇಳ್ತಾ ಇರ್ತಾರೆ, ಆದರೆ ನಾವು ಡೈಲಿ ಅದನ್ನು ತಿನ್ನಲಿಕ್ಕೆ ಆಗೋದಿಲ್ಲ, ಒಂಥರ ಅನ್ನಿಸುತ್ತೆ. ಈ ಥರ ಚಟ್ನಿ ಪುಡಿ ಅದು ಇದು ಮಾಡ್ಕೊಂಡ್ರೆ ಡೈಲಿ ಅನ್ನದ ಜೊತೆಗೆ ಸೈಡ್ ಡಿಶ್ ಥರ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಅನ್ನ ಕಲಿಸ್ಕೊಂಡು ತಿಂತಾ ಇದ್ರೆ ಡೈಲಿ ಹೋಗ್ತಾ ಇರುತ್ತೆ. ಅದಕ್ಕೋಸ್ಕರ ಶೇಂಗಾ ಕೂಡ ತುಂಬ ಒಳ್ಳೆಯದು, ಬಡವರ ಬಾದಾಮಿ ಅಂತಲೇ ಹೇಳ್ತಾರೆ. ಹಂಗಾಗಿ ಶೇಂಗಾ ಕೂಡ ಸ್ವಲ್ಪ ಯಾವಾಗ ನಾವು ಸುಮ್ಮನೆ ಬಾಯಿ ಹಾಕ್ಕೊಂಡು ತಿಂತಾ ಇರೋದಿಲ್ಲ. ಈ ಥರ ಚಟ್ನಿ ಪುಡಿ ಮಾಡಿಟ್ಕೊಂಡ್ರೆ ಅವಾಗ ತಿಂತಾ ಇರ್ತೀವಿ ಡೈಲಿ. ಅದಕ್ಕೋಸ್ಕರ ಕೊಬ್ಬರಿ ಕೂಡ ನಮ್ಗೆ ಆಯಿಲ್ ಕಂಟೆಂಟು ಡೈರೆಕ್ಟಾಗಿ ನಮಗೆ ಒಳ್ಳೆ ಹೆಲ್ತಿ ಆದ ಆಯಿಲ್ ಕಂಟೆಂಟ್ ಬೇಕು ಅಂತಂದರೆ ಕೊಬ್ಬರಿ ಅವಾಗ ತಿಂತಾ ಇರಬೇಕು. ಕೊಬ್ಬರಿ ಬೆಲ್ಲ ಎಲ್ಲ ತಿಂತಾ ಇದ್ವಿ, ಹಸಿಕಾಯಿ ಎಲ್ಲ ನಮ್ಮ ಚಿಕ್ಕ ಇದ್ದಾಗೆಲ್ಲ ಕೊಡ್ತಾ ಇದ್ರು, ತಿಂತಾ ಇದ್ವಿ. ಆದರೆ ಹೀಗೆ ದೊಡ್ಡರಾದ್ಮೇಲೆ ಅದೆಲ್ಲ ಮಾಯ ಆಗಿಬಿಟ್ಟಿದೆ. ಹಂಗಾಗಿ ನಮಗೆ ಕಾಯಿಲೆಗಳು ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದ್ದಾವೆ. ಅದಕ್ಕೆ ಅದೆಲ್ಲ ಸ್ವಲ್ಪ ತೋರಿಸ್ತೀನಿ ನೋಡಿ. ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲರ ಆಶೀರ್ವಾದ ಸದಾ ನನಗೆ ಬೇಕು. ಥ್ಯಾಂಕ್ ಯು. ನಾನು ಬೆಳಗ್ಗೆನೇ ಅಡುಗೆ ಎಲ್ಲ ಮಾಡಿಬಿಟ್ಟು ಎತ್ತಿಟ್ಬಿಟ್ಟಿದ್ದೀನಿ. ಇಷ್ಟೇ, ಹೀಗೆ ನಾನು ಏನ್ರಲ್ಲಿ ಮಾಡ್ತೀನೋ ಅದಂತೂ ಬಿಡೋದೇ ಇಲ್ಲ. ಇಲ್ಲಿ ನೋಡಿ, ಇಷ್ಟು ಪಾತ್ರೆ ತೊಳಿಲಿಕ್ಕೆ ಹಾಕಿದ್ದೀನಿ. ನಾನು ಅಡುಗೆ ಮಾಡಿರೋ ಪಾತ್ರೆ ಅಲ್ಲಿ ಬಿಡೋದೇ ಇಲ್ಲ. ಅದನ್ನು ಬೇರೆದ್ರಲ್ಲಿ ಸ್ವಲ್ಪ ಬೇರೆದ್ರಲ್ಲಿ ಯಾವುದ್ರಲ್ಲಿ ಬೇಕೋ ಅದರಲ್ಲಿ ಚಿಕ್ಕದ್ರಾಗೆಲ್ಲ ಹಾಕ್ಬಿಟ್ಟು ಅದನ್ನೆಲ್ಲ ಪಾತ್ರೆ ಮಾಡಿರೋ ಪಾತ್ರೆ ದೊಡ್ಡ ಪಾತ್ರೆನ ಎತ್ತಿಟ್ಬಿಟ್ಟು ಈ ಥರ ನೀಟಾಗಿ ಅಡುಗೆ ಮನೆ ಈ ಥರ ನೀಟಾಗಿ ಜೋಡಿಸಿರ್ತೀನಿ. ಈ ಥರ ನೀಟಾಗಿ ಯಾವಾಗಲೂ ಹೀಗೆ ಇರಬೇಕು. ನನಗೆ ಸ್ವಲ್ಪ ಗೀಜಿ ದೊಡ್ಡ ಪಾತ್ರೆ, ಯಾಕಂದರೆ ಜಾಗ ಕಡಿಮೆ ಐತೆ, ನಮ್ಮದು ಸ್ವಲ್ಪನೇ ಜಾಗ ಇರೋದು, ಅಷ್ಟರಾಗೆ ನಾನು ಎಲ್ಲ ಪಾತ್ರೆಗಳು ಇಟ್ಕೋಬೇಕು. ಹಂಗಾಗಿ ಮತ್ತು ಪಾತ್ರೆ ಎಲ್ಲ ಮಸಿ ಆಗಿರೋದು ಮತ್ತು ಎಲ್ಲ ಅಡುಗೆ ಎಲ್ಲ ಮಾಡಿರೋದು ಅದೆಲ್ಲ ಇಟ್ಟರೆ ನನಗೆ ಒಂಥರ ಅನಿಸ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ಅದನ್ನೆಲ್ಲ ನೀಟಾಗಿರೋ ಬಟ್ಲಲ್ಲಿ ಹಾಕಿಬಿಟ್ಟು ಅದನ್ನು ತೆಗೆದಿಡ್ತಾ ಇರ್ತೀನಿ. ಇದು ನನ್ನ ರೊಟೀನ್. ಈಗ ಚಟ್ನಿ ಪುಡಿಗೆ ಸ್ವಲ್ಪ ಬೆಳ್ಳುಳ್ಳಿ ಬೇಕು, ಹಾಗಾಗಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಸುಳ್ಕೊಳ್ಳೋಣ, ಕೈ ಕಾಣುತ್ತೆ. ಅದಕ್ಕೆ ಅಲ್ಲಿ ಕೂತ್ಕೊಂಡು ಬೆಳ್ಳುಳ್ಳಿ ಸುಳ್ಕೊಳ್ತೀನಿ ಸ್ವಲ್ಪ. ಅದು ಕೊಬ್ಬರಿ ಚಟ್ನಿ ಪುಡಿಗಂತೂ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ, ಭಾಳ ಚೆನ್ನಾಗಿರುತ್ತೆ. ಫಸ್ಟ್ ಏನು ಮಾಡ್ತಾಯಿದ್ದೀನಿ ಅಂತಂದರೆ ನಾನು ಕೊಬ್ಬರಿ ಚಟ್ನಿ ಪುಡಿ ಮಾಡ್ತೀನಿ. ಈ ಕೊಬ್ಬರಿ ಚಟ್ನಿ ಪುಡಿ ಎಲ್ಲ ಉತ್ತರ ಕರ್ನಾಟಕದಲ್ಲಿ ತುಂಬ ಚೆನ್ನಾಗಿರುತ್ತೆ, ತುಂಬ ಫೇಮಸ್ಸು. ಅದರ ಮೇಲೆ ರೊಟ್ಟಿ ಮೇಲೆ ಸ್ವಲ್ಪ ಈ ಚಟ್ನಿ ಪುಡಿ ಹಾಕ್ಕೊಂಡು ಸ್ವಲ್ಪ ಇದು ಆಯಿಲ್ ಹಾಕ್ಕೊಂಡು ಇಲ್ಲ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಯಾವ ಪಲ್ಯನೂ ಬೇಡ, ಏನು ಬೇಡ. ಆ ಥರ ಹಿಂಡಿ ಅಂತಲೂ ಕರೀತಾರೆ, ತುಂಬ ಚೆನ್ನಾಗಿರುತ್ತೆ. ಅದೇ ಥರ ತೋರಿಸ್ತೀನಿ ನೋಡಿ, ಒಂದ್ಸರಿ ನೀವು ಕೂಡ ಟ್ರೈ ಮಾಡಿ. ಇದನ್ನು ಮಾತ್ರ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಏನೇನು ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಕೊಬ್ಬರಿ ತಗೊಂಡಿದ್ದೀನಿ, ಜೀರಿಗೆ ತಗೊಂಡಿದ್ದೀನಿ, ಬೆಳ್ಳುಳ್ಳಿ, ಕೊಬ್ಬರಿಗೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿನೇ ಇರಬೇಕು, ಅದಕ್ಕೆ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ನೋಡಿ, ಚೆನ್ನಾಗಿರುತ್ತೆ. ಖಾರದ ಪುಡಿ ತಗೊಂಡಿದ್ದೀನಿ, ಹುಣಸೆ ಹಣ್ಣು ತಗೊಂಡಿದ್ದೀನಿ, ಉಪ್ಪು ತಗೊಂಡಿದ್ದೀನಿ. ಸ್ವಲ್ಪ ನಮ್ಮನೆಗೆ ಹಸಿ ಕರಿಬೇವಿತ್ತು, ಹಂಗಾಗಿ ಸ್ವಲ್ಪ ಕರಿಬೇವನ್ನ ನಾನು ಹುರಿಲಿಕ್ಕೆ ಇಟ್ಟಿದ್ದೀನಿ. ಆ ಕಡೆ ಹಂಚಲ್ಲಿ ಹಾಕಿ ಹಸಿ ಕರಿಬೇವು ಇರೋದ್ರಿಂದ ಸ್ವಲ್ಪ ನಾನು ಹುರಿತಾ ಇದ್ದೀನಿ. ಅದನ್ನು ಸ್ವಲ್ಪ ಬಿಸಿ ಮಾಡಿದರೆ ಸ್ವಲ್ಪ ನೋಡಿ ಈ ಥರ ಡ್ರೈ ಆಗಿಬಿಡುತ್ತೆ. ಅದಕ್ಕೆ ಹಸಿ ಕರಿಬೇವು ಹಾಕಿದರೆ ಸ್ವಲ್ಪ ಇದಾಗುತ್ತೆ, ಕೆಟ್ಟೋಗುತ್ತೆ. ಅದಕ್ಕೆ ಸ್ವಲ್ಪ ಈ ಥರ ಹುರಿತಾ ಇದ್ದೀನಿ. ಓಕೆನಾ? ಕೊಬ್ಬರಿ ಚಟ್ನಿ ಪುಡಿಗೆ ಇಷ್ಟೆಲ್ಲ ನಾನೀಗ ಜೋಡಿಸ್ಕೊಂಡಿದ್ದೀನಿ. ಇದನ್ನು ನಾನೀಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಡ್ರೈ ಇದೆ, ಇದಕ್ಕೆ ಕೊಬ್ಬರಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ, 1 ಸ್ಪೂನಷ್ಟು. ಇದನ್ನು ಸ್ವಲ್ಪ ಒಂದು ಸರಿ ಗಿರ್ ಅಂತ ಹಂಚ್ಕೊಂಡು ಬರೋಣ.
ಯಾಕಂದರೆ ಇದು ಬೆಳ್ಳುಳ್ಳಿ ಹಾಕ್ಬಿಟ್ರೆ ಮೆತ್ತಗಾಗುತ್ತೆ. ಅದಕ್ಕೋಸ್ಕರ ಒಂದು ಸರಿ ಗಿರ್ಗಿರ್ ಅನ್ಸ್ಕೊಳ್ಳೋಣ. ಇದು ನಾನು ಹೀಗೆ ಹಾಕಿರೋದ್ರಿಂದ ಸ್ವಲ್ಪ ಪೌಡರ್ ಮಾಡ್ಕೊಳ್ತೇನೆ. ತುರಿದು ಹಾಕ್ಕೊಂಡ್ರೆ ನೀವೆಲ್ಲ ಒಂದೇ ಸರಿ ಹಾಕ್ಕೋಬೋದು. ನಾನು ತುರಿಯೋಕ್ಕೆ ಟೈಮ್ ಆಗ್ತಾಯಿಲ್ಲ ಅಂತ ಈ ಥರ ಚಿಕ್ಕದಾಗಿ ಹಚ್ಚಿದ್ದೀನಿ ಅಷ್ಟೇ. ಈಗ ನೋಡಿ ಇದು ನೈಸ್ ಪೌಡ್ರ್ ಆಗಿದೆ. ಅಂದರೆ ಪೂರ್ತಿ ನೈಸ್ ಆಗಿರೋದಿಲ್ಲ, ಅಂದರೆ ತರಿ ಇರುತ್ತೆ ನೋಡಿ. ಆ ತರಿ ಇರೋ ಮೂಮೆಂಟಲ್ಲಿ ನಾವಿನ್ನು ಏನೇನು ಸಾಮಾನು ಅದಕ್ಕೆ ಹಾಕಬೇಕು ಇದೆಲ್ಲ ಜೋಡಿಸಿರೋದಿರುತ್ತಲ್ಲ ಅದನ್ನೆಲ್ಲ ಅದಕ್ಕೆ ಸೇರಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಬಿಟ್ಟು ಮತ್ತೊಂದೆರಡು ಸರಿ ನೀಟಾಗಿ ಚೆನ್ನಾಗಿ ಗಿರ್ ಅನಿಸ್ಬೇಕು. ಅಂದರೆ ಪೂರ್ತಿ ನೈಸಾಗಿ ಮಾಡಬೇಡಿ, ತುಂಬ ಚೆನ್ನಾಗಿರೋದಿಲ್ಲ. ಹಾಗಾಗಿ ಸ್ವಲ್ಪ ಎಲ್ಲ ಚಟ್ನಿ ಪುಡಿನೂ ತರಿ ಇದ್ದರೆ ಈ ಕಡೆ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಇರುತ್ತಲ್ಲ ಆ ಥರ ಖಾನಾವಳಿ ಥರ ಕೊಡ್ತಾರಲ್ಲ ಆ ಥರ ತುಂಬ ಚೆನ್ನಾಗಿರುತ್ತೆ. ಯಾವ್ಯಾವ ಥರನೂ ಚಟ್ನಿ ಪುಡಿ ಮಾಡ್ಕೊಂಡು ತಿಂದಿರ್ತೀರ, ಆದರೆ ಈ ಥರ ಒಂದು ಸರಿ ಮಾಡ್ಕೊಂಡು ತಿಂದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಅಂದರೆ ತರಿ ರುಬ್ಬಬೇಕು, ಪೂರ್ತಿ ನೈಸಾಗಿ ಪೇಸ್ಟ್ ಆಗಬಾರ್ದಿದ್ದು ಚೆನ್ನಾಗಿರುತ್ತೆ. ವಾ ಮಸ್ತಿದೆ, ನಿಜವಾಗೂ ತುಂಬ ಚೆನ್ನಾಗೈತೆ. ಅನ್ನಕ್ಕೆ ಬಿಸಿ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಬಾಯಿ ನೀರೇ ಬರ್ತಾ ಇದ್ದಾವೆ. ನಿಜವಾಗೂ ತುಂಬ ಚೆನ್ನಾಗೈತೆ. ಈ ಥರ ಒಂದ್ಸರಿ ನೀವು ಪ್ಲೀಸ್ ನನಗೋಸ್ಕರ ಟ್ರೈ ಮಾಡಲೇಬೇಕು. ಯಾವ ಥರ ಇರುತ್ತೆ ಅಂತ ನೋಡಿ, ನೀವು ಗೊತ್ತಾಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗೈತೆ. ಈ ಥರ ತರಿ ಮಾಡ್ಕೊಳ್ಳಿ, ಪೂರ್ತಿ ನೈಸ್ ಮಾಡ್ಕೋಬೇಡಿ, ಮಸ್ತಿರುತ್ತೆ ನೋಡಿ. ನಿಜವಾಗೂ ಮಸ್ತಿದೆ, ತುಂಬ ಅಂದರೆ ತುಂಬ ಚೆನ್ನಾಗೈತೆ ನಿಜವಾಗೂ. ಪ್ಲೀಸ್ ಇದನ್ನೊಂದ್ಸರಿ ಮಾಡಲೇಬೇಕು. ಬೇರೆ ಥರ ಕೊಬ್ಬರಿ ಚಟ್ನಿ ಮಾಡ್ಕೊಂಡು ತಿಂದಿರ್ತೀರ ನೀವು, ಈ ಥರ ನನ್ನ ಸ್ಟೈಲಲ್ಲಿ ಒಂದ್ಸರಿ ಮಾಡ್ಕೊಂಡು ತಿನ್ನಿ. ಈಗ ಏನೇನು ಹಾಕಿದ್ದೀನಿ ಅಂತ ಗೊತ್ತಲ್ಲ, ನಿಜವಾಗೂ ತುಂಬ ಅಂದರೆ ತುಂಬ ಚೆನ್ನಾಗೈತೆ. ಸ್ವಲ್ಪ ಜಾಸ್ತಿ ಖಾರದ ಪುಡಿ, ಸ್ವಲ್ಪ ಜಾಸ್ತಿ ಹುಣಸೆಹಣ್ಣು, ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ, ಸ್ವಲ್ಪ ಜಾಸ್ತಿ ಜೀರಿಗೆ ಹಾಕಿ ಮಾಡಿ ಮಸ್ತಿರುತ್ತೆ ನೋಡಿ. ಬಾಯಿ ನೀರು ಬರ್ತಾ ಇದೆ, ಒಳ್ಳೆ ಉಪ್ಪಿನಕಾಯಿ ತಿನ್ನಂಗೆ ಆಗ್ತಾ ಇದೆ. ನಿಜವಾಗೂ ತುಂಬ ಅಂದರೆ ತುಂಬ ಚೆನ್ನಾಗೈತೆ. ಪ್ಲೀಸ್ ಇದನ್ನು ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ರೆ ಏನಿಲ್ಲ ಅಂದರೆ 1 ಮಂತ್ ಗಟ್ಟಲೆ ನಿಮ್ಗೆ ಆರಾಮಾಗಿ ಯೂಸ್ ಮಾಡ್ಬೋದು. ಏನು ಕೆಟ್ಟೋಗೋದಿಲ್ಲ, ಆರಾಮಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ತುಂಬ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ರಿ, ತುಂಬ ಚೆನ್ನಾಗಿರುತ್ತೆ. ಈಗ ಕರಿಬೇವಿನ ಚಟ್ನಿ ಪುಡಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಕರಿಬೇವು ಜಾಸ್ತಿ ತಗೊಂಡಿದ್ದೀನಿ, 1-2 ಬಟ್ಲಷ್ಟು ಕರಿಬೇವು, ಹಿಂಗು, ಧನಿಯಾ ಕಾಳು, ಹುಣಸೆಹಣ್ಣು, ಉಪ್ಪು, ಎಳ್ಳು, ಉದ್ದಿನಬೇಳೆ, ಕಡಲೆಬೇಳೆ, ಜೀರಿಗೆ, ಸ್ವಲ್ಪ ಬೆಲ್ಲ, ಸ್ವಲ್ಪ ಒಣಮೆಣಸಿನ್ಕಾಯಿ, ಇಷ್ಟು ತಗೊಂಡಿದ್ದೀನಿ. ಇದು ಕರಿಬೇವಿನ ಚಟ್ನಿ ಪುಡಿ. ಕರಿಬೇವು ತಿನ್ನೋದ್ರಿಂದ ನಿಜವಾಗ್ಲೂ ವೆಯ್ಟ್ ಲಾಸ್ ಆಗುತ್ತೆ. ಸ್ವಲ್ಪ ಆಯಿಲ್ ಹಾಕೋಣ. ಕಡಲೆ ಈ ಆಯಿಲಲ್ಲೇ ಸ್ವಲ್ಪ ಫ್ರೈ ಆಗ್ತಾ ಇರಲಿ. ಅವು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಅದಾದಮೇಲೆ ಜೀರಿಗೆ ಮತ್ತು ಎಳ್ಳು ಹಾಕ್ತಾಯಿದ್ದೀನಿ. ಮೊದಲೇ ಹಾಕ್ಬಿಟ್ರೆ ಮತ್ತೆ ಅವು ಚಿಕ್ಕ ಇರ್ತಾವಲ್ಲ, ಬೇಗ ಸೀದೋಗ್ತವೆ. ಅದಕ್ಕೋಸ್ಕರ ಅವು ಕೆಂಪಾಗಿ ಆದಮೇಲೆ ಇದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಇದು ಫ್ಲೇವರೆಲ್ಲ ಗಮ್ಮಂತ ಸ್ಮೆಲ್ ಬರಬೇಕು. ಈ ವಾಟರ್ಗೆ ಆ ವಾಸನೆ ಸ್ವಲ್ಪ ಜಾಸ್ತಿನೇ ಬರಬೇಕು. ಅಲ್ಲೇವರೆಗೂ ಸ್ವಲ್ಪ ಸಿಮ್ಮಲ್ಲೇ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇರಬೇಕು. ಅದು ನೀಟಾಗಿ ಫ್ರೈ ಆದಮೇಲೆ ಅದನ್ನು ಎತ್ತಿ ಒಂದು ತಟ್ಟೆಯಲ್ಲಿ ಹಾಕೋಣ. ಅದು ಸ್ವಲ್ಪ ತಣ್ಣಗಾಗಲಿ, ಅಲ್ಲಿವರೆಗೂ ಟೈಮ್ ತಾಣುತ್ತೆ. ಅದಾದಮೇಲೆ ಅದೇ ಬಾಂಡಿಯಲ್ಲಿ ಸ್ವಲ್ಪ ಹಸಿ ಕರಿಬೇವು ಇರ್ತದಲ್ಲ, ಹಸಿ ಕರಿಬೇವನ್ನ ಅದಕ್ಕೆ ಸೇರಿಸ್ತಾ ಇದ್ದೀನಿ. ನೀವು ಒಣ ಕರಿಬೇವು ಇದ್ದರೆ ಸ್ವಲ್ಪ ಈಸಿ ಆಗುತ್ತೆ. ಸ್ವಲ್ಪ ನನ್ನ ಹತ್ರ ಹಸಿ ಕರಿಬೇವು ಇರೋದ್ರಿಂದ ಅದನ್ನೇ ಸ್ವಲ್ಪ ಬಾಣಲಿಯಲ್ಲಿ ನೀಟಾಗಿ ಸ್ವಲ್ಪ ಒಣ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇರೋಣ ಸಿಮ್ಮಲ್ಲಿ. ಅದಾದಮೇಲೆ ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಮತ್ತು ಬೆಲ್ಲ, ಹುಣಸೆಹಣ್ಣು, ಬೆಲ್ಲ ಮತ್ತು ಹಿಂಗು ಅದಕ್ಕೆ ಸ್ವಲ್ಪ ಸೇರಿಸೋಣ. ಅದು ಸೇರಿಸಿದ್ಮೇಲೆ ಸ್ವಲ್ಪ ಬಿಸಿಯಲ್ಲೇ ಅದು ಸ್ಟವ್ ಆಫ್ ಮಾಡಿಬಿಟ್ಟು ಸೇರಿಸ್ಬಿಟ್ಟು, ಈಗ ನಾವು ಹುರಿದು ಎತ್ತಿಟ್ಕೊಂಡಿದ್ವಲ್ಲ ಅದಕ್ಕೇ ಇದನ್ನು ಕೂಡ ಸೇರಿಸ್ಬಿಟ್ಟು ಅದು ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾದ್ಮೇಲೆ ಪೌಡರ್ ಮಾಡಿದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಬಿಸಿದು ಪೌಡರ್ ಮಾಡಿದರೆ ಮಿಕ್ಸಿಯಲ್ಲಿ ಹಾಗೆ ಅಂಟ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ತಣ್ಣಗಾದ್ಮೇಲೆ ಪೌಡರ್ ಮಾಡ್ಕೊಳ್ಳೋಣ. ತಣ್ಣಗಾಗೋವರೆಗೂ ಸ್ವಲ್ಪ ಟೈಮ್ ತಗೊಳುತ್ತೆ. ಅದಕ್ಕೆ ನಾವು ಈಗ ಉಪ್ಪು ಇರುತ್ತಲ್ಲ, ಉಪ್ಪು ಕೂಡ ರುಚಿಗೆ ತಕ್ಕಷ್ಟು ಮಿಕ್ಸ್ ಮಾಡೋಣ. ಈಗ ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಅಷ್ಟು ಒಂದೇ ಸರಿ ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ನೀವು ಸ್ವಲ್ಪ ಹುಣಸೆಹಣ್ಣು ಮತ್ತು ಬೆಲ್ಲ ಇರುತ್ತಲ್ಲ ಅದನ್ನು ಲಾಸ್ಟಿಗೆ ಹಾಕ್ಕೋಬೋದು, ಅದು ಸ್ವಲ್ಪ ಹಿಡ್ಕೊಳುತ್ತೆ ಅನ್ನೋದ್ರಿಂದ. ಇಲ್ಲ ಇದು ಕಾಳಾಗಿರೋದ್ರಿಂದ ಹಾಗೆ ಹಾಕಿರೂ ನಡೆಯುತ್ತೆ. ಸ್ವಲ್ಪ ಪೌಡರ್ ಮಾಡ್ಕೊಳ್ಳೋಣ ನೈಸಾಗೆ.
ಈ ಕರಿಬೇವು ಚಟ್ನಿ ಪುಡಿ ಅಂತೂ ನಿಜವಾಗ್ಲೂ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿನೇ ಇದೆ ಇದರಲ್ಲಿ. ಇದು ಹೇರ್ ಫಾಲ್ ಆಗ್ತಾ ಇದ್ದರೆ ಕಡಿಮೆ ಆಗುತ್ತೆ. ಒಟ್ಟು ಕೂದಲಿಗಂತೂ ತುಂಬ ಒಳ್ಳೆಯದು ಇದು. ಮತ್ತು ವೆಯ್ಟ್ ಲಾಸ್ಗೂ ಇದು ತುಂಬ ಇಂಪಾರ್ಟೆಂಟು. ಮತ್ತು ಕಣ್ಣಿನ ದೃಷ್ಟಿ ಚುರುಕುಗೊಳ್ಳಲಿಕ್ಕೂ ಇದು ಹೆಲ್ಪ್ ಆಗುತ್ತೆ. ಮತ್ತು ಡಯಾಬಿಟಿಸ್ ಇರೋರು ಕೂಡ ಇದು ಡೈಲಿ ತಿಂತಾ ಬಂದರೆ ಶುಗರ್ ಲೆವೆಲ್ ಕಡಿಮೆ ಆಗ್ತಾ ಬರುತ್ತೆ. ಅದಕ್ಕೋಸ್ಕರ ಶುಗರ್ ಲೆವೆಲ್ ಜಾಸ್ತಿ ಇರೋರು ಕೂಡ ತಿಂತಾ ಇದ್ದರೆ ಕಂಟ್ರೋಲಲ್ಲಿ ಬರುತ್ತೆ. ಅದಕ್ಕೋಸ್ಕರ ಈ ಒಟ್ಟಲ್ಲಿ ಇದು ಕರಿಬೇವಿನ ಚಟ್ನಿ ಪುಡಿ ಅಂತೂ ಒಂಥರ ಆಯುರ್ವೇದಿಕ್ ಪೌಡರ್ ಅಂತಲೇ ಯೂಸ್ ಮಾಡ್ಬೋದು ನಾವು. ಅದಾದಮೇಲೆ ಈಗ ನಾನು ಅಗಸೆ ಬೀಜದ ಚಟ್ನಿ ಪುಡಿ ಮಾಡೋಣ ಅಂತ ಜೋಡಿಸ್ತಾ ಇದ್ದೀನಿ. ಅಗಸೆ ಬೀಜಕ್ಕೆ ನಾನು ಅಗಸೆ ಬೀಜ ತಗೊಂಡಿದ್ದೀನಿ, ಇದು ಒಣಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ, ಉದ್ದಿನಬೇಳೆ ತಗೊಂಡಿದ್ದೀನಿ, ಮತ್ತು ಕಡಲೆಬೇಳೆ ತಗೊಂಡಿದ್ದೀನಿ, ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಹುಣಸೆಹಣ್ಣು ತಗೊಂಡಿದ್ದೀನಿ, ಉಪ್ಪು ತಗೊಂಡಿದ್ದೀನಿ, ಜೀರಿಗೆ ತಗೊಂಡಿದ್ದೀನಿ, ಮತ್ತು ಅದು ಎಂಥದ್ದು ಹಿಂಗು ತಗೊಂಡಿದ್ದೀನಿ. ಇಷ್ಟನ್ನು ತಗೊಂಡಿದ್ದೀನಿ. ಸ್ವಲ್ಪ ಅಗಸೆ ಬೀಜ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ತಗೊಂಡಿದ್ದೀನಿ, ಒಂದು ಅರ್ಧ ಬಟ್ಲಷ್ಟು ತಗೊಂಡಿದ್ದೀನಿ. ಅವು ಸ್ವಲ್ಪ ಸಿಮ್ಮಲ್ಲೇ ಸ್ವಲ್ಪ ಚೆನ್ನಾಗಿ ಉರಿತಾ ಇರೋಣ. ಅವು ಬೇಗ ಚಟ್ ಅಂತ ಭಾಳ ಮೇಲ್ಗನ್ನ ಸಿಡಿತಾ ಇರ್ತವೆ. ಹಂಗಾಗಿ ಸ್ವಲ್ಪ ಸಿಮ್ಮಲ್ಲಿ ಉರಿತಾ ಇರೋಣ. ಅದು ಉರಿ ಆದಮೇಲೆ ಅದನ್ನು ತೆಗೆದ ಮೇಲೆ ಬೇರೆದೆಲ್ಲ ಹಾಕಬೇಕು. ಇದು ಸ್ವಲ್ಪ ಭಾಳ ಮೇಲೆ ಸಿಡಿತಾ ಇರ್ತವೆ. ಅದಕ್ಕೆ ಮೇಲ್ಗಡೆ ಸ್ವಲ್ಪ ಬಟ್ಟೆ ಹಾಕಿಬಿಟ್ರೆ ಆಯಿತು. ಬಟ್ಟೆ ಹಾಕಿದ್ರೆ ಅದರೊಳಗೆ ಚಟ್ ಅಂತಿರ್ತವೆ. ಅದು ಚಟ್ಪಟ್ ಅಂದಾಗ ನಾವು ಅದನ್ನು ಇಳಿಸ್ಬೇಕು. ಅದು ಅನ್ನಲಿಲ್ಲ ಅಂತಂದರೆ ಸ್ವಲ್ಪ ಫ್ರೈ ಮಾಡ್ತಾನೆ ಇರಬೇಕು. ಅದಕ್ಕೋಸ್ಕರ ಅದು ಜಾಸ್ತಿ ಚಟ್ಪಟ್ ಅಂತ ಐತೆ ನೋಡಿ. ಹಾಗಾಗಿ ಅದೆಲ್ಲ ದಪ್ಪ ಆಗಿಬಿಟ್ಟಿರ್ತವೆ ತೆಳ್ಳಗಿರೋವೆಲ್ಲ. ಅದಾದಮೇಲೆ ತೆಗೆದುಬಿಟ್ಟು ಅದಕ್ಕೆ ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಕೂಡ ಅದನ್ನು ಸೇರಿಸ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕೋಣ. ಆಯಿಲ್ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಎಲ್ಲದಕ್ಕೂ ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದರೆ ಸ್ವಲ್ಪ ಟೇಸ್ಟ್ ಬೇರೆ ಥರನೇ ಬರುತ್ತೆ. ಅದಕ್ಕೋಸ್ಕರ ಇಲ್ಲಾಂದರೆ ಆಯಿಲ್ ಇಲ್ದಲೇ ಹಾಗೆ ಡ್ರೈ ರೋಸ್ಟ್ ಮಾಡಿ ಕೂಡ ಹಾಗೂ ಪೌಡರ್ ಮಾಡ್ಕೊಳ್ತಾರೆ. ಒಬ್ಬೊಬ್ರು ಆಯಿಲ್ ಹಾಕಿ ಮಾಡ್ಕೊಳ್ತಾರೆ. ಆಯಿಲ್ ಹಾಕಿದ್ರೆ ಸ್ವಲ್ಪ ಫ್ಲೇವರ್ ಸ್ವಲ್ಪ ಬೇರೆ ಥರನೇ ಚೆನ್ನಾಗಿ ಬಂದಿರುತ್ತೆ. ಅದಕ್ಕೋಸ್ಕರ ಆಯಿಲ್ ಹಾಕ್ತಾಯಿದ್ದೀನಿ. ಅದಕ್ಕೆ ಈಗ ನೋಡಿ ಎಲ್ಲ ಹುರಿದು ಎತ್ತಿಟ್ಕೊಂಡ್ಮೇಲೆ ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣು ಮತ್ತು ಉಪ್ಪು ಮತ್ತು ಕರಿಬೇವು ಅದಕ್ಕೆ ಸೇರಿಸ್ಬಿಟ್ರೆ ಈಗ ಸ್ವಲ್ಪ ಮೇಲ್ಗಡೆ ಹಿಂಗೆ ಹಾಕ್ಬಿಟ್ಟು ಬಿಸಿ ಇರುತ್ತಲ್ಲ, ಹಂಗೆ ಅದ್ರ ಮೇಲೆ ಸ್ವಲ್ಪ ಹಿಂಗೆ ಹಾಕಿ ಕರಿಬೇವೆಲ್ಲ ಹಾಕ್ಬಿಟ್ರೆ ಈಗ ಇದು ಸ್ವಲ್ಪ ತಣ್ಣಗಾಗುತ್ತೆ. ತಣ್ಣಗಾದ ತಕ್ಷಣ ಇದನ್ನು ಪೌಡರ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನೀವು ಸ್ವಲ್ಪ ಬೇಕಂದರೆ ಇದು ಏನಪ್ಪ ಕೊಬ್ಬರಿ ಕೂಡ ಹಾಕ್ತಾರೆ ಒಬ್ಬೊಬ್ರು, ಕೊಬ್ಬರಿ ಕಡಲೆ. ಸಾಕು, ಇಷ್ಟೇ ಸಿಂಪಲ್ಲು. ಸುಮ್ಮನೆ ಜಾಸ್ತಿ ಎಲ್ಲ ಹಾಕಿದ್ರೆ ಚೆನ್ನಾಗಿರಲ್ಲ. ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ಮತ್ತು ರುಚಿನೂ ಜಾಸ್ತಿ ಇರುತ್ತೆ. ಇದು ಕೂಡ ಒಮೆಗಾ 3 ಜಾಸ್ತಿ ಕ್ವಾಂಟಿಟಿಯಲ್ಲಿ ಇರೋದ್ರಿಂದ ಇದು ಕೂಡ ತುಂಬ ಒಳ್ಳೆಯದು. ಹೆಲ್ತ್ ಬೆನಿಫಿಟ್ಸ್ ಇದರಲ್ಲೂ ಕೂಡ ತುಂಬ ಜಾಸ್ತಿ ಇದೆ. ಬ್ರೈನ್ಗೆಲ್ಲ ಓದೋ ಹುಡುಗರಿಗೆಲ್ಲ ಇದು ಡೈಲಿ ತಿಂತಾ ಬಂದರೆ ಆಯಿಲ್ ಕಂಟೆಂಟ್ ಎಲ್ಲ ಜಾಸ್ತಿ ಇರುತ್ತೆ. ಹಾಗಾಗಿ ಇದು ನಾರ್ಮಲ್ ಶೇಂಗಾ ಪೌಡರು. ಇದು ನಾರ್ಮಲ್ ಶೇಂಗಾ ಪೌಡರ್ ಅಂದರೆ ಕಡಲೆ ಬೀಜದ್ದು ಮಾಡ್ತಾಯಿದ್ದೀನಿ. ಕಡಲೆ ಬೀಜದಂದರೆ ಬರೀ ಕಡಲೆ ಬೀಜ ಅಷ್ಟೇ ತಗೊಳ್ತಾ ಇರಲ್ಲ. ಇದರಲ್ಲಿ ಕಡಲೆ ಬೀಜ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ತಗೊಂಡಿದ್ದೀನಿ. ಸ್ವಲ್ಪ ಕ್ವಾಂಟಿಟಿಯಲ್ಲಿ 1-2 ಸ್ಪೂನ್ ಹಂಗೆ ಕಡಲೆ ತಗೊಂಡಿದ್ದೀನಿ, ಕೊಬ್ಬರಿ ತಗೊಂಡಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ, ಹುಣಸೆಹಣ್ಣು, ಉಪ್ಪು, ಜೀರಿಗೆ, ಖಾರದ ಪುಡಿ ಈ ಥರ ಎಲ್ಲ ತಗೊಂಡಿದ್ದೀನಿ. ನಾನು ಸ್ವಲ್ಪ ಜಾಸ್ತಿ ಕಡಲೆ ಬೀಜ ತಗೊಂಡಿದ್ದೀನಿ. ಹುರಿದು ಆಲ್ರೆಡಿ ಸಿಪ್ಪೆ ತೆಗೆದು ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನಾನು. ಅದಾದಮೇಲೆ ಅದಕ್ಕೆ ಕೊಬ್ಬರಿ ಸ್ವಲ್ಪ 1-2 ಸ್ಪೂನಷ್ಟು ಕೊಬ್ಬರಿ, 1-2 ಸ್ಪೂನಷ್ಟು ಕಡಲೆ, ಈ ಥರ ಎಲ್ಲದನ್ನು ಮಿಕ್ಸ್ ಮಾಡಿ ಹಾಕಿರಿ. ಇದು ಕೂಡ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಫಸ್ಟ್ ನಾನು ಏನು ಮಾಡ್ತಾಯಿದ್ದೀನಿ, ಕಡಲೆ ಬೀಜ ಎಲ್ಲದನ್ನು ಫಸ್ಟ್ ಪೌಡರ್ ಮಾಡ್ಕೊಳ್ತಾ ಇರ್ತೀನಿ ನೈಸಾಗೆ. ಸ್ವಲ್ಪ ಪೂರ್ತಿ ನೈಸಾಗಿ ಮಾಡ್ಕೋಬಾರ್ದು. ಅದು ಚಟ್ನಿ ಪುಡಿ ಸ್ವಲ್ಪ ತರಿ ಇರಬೇಕು. ಆವಾಗಲೇ ಎಲ್ಲದನ್ನು ಟೇಸ್ಟ್ ಬರೋದು. ಎಲ್ಲ ಚಟ್ನಿ ಪುಡಿನೂ ಅಷ್ಟೇ ಸ್ವಲ್ಪ ಪೂರ್ತಿ ನೈಸ್ ಥರ ಮಾಡ್ಕೊಬಿಟ್ರೆ ಮುದ್ದೆ ಥರ ಆಗ್ತಾ ಇರುತ್ತೆ. ಹಂಗಾಗಿ ಗಿರ್ ಅಂತ ಅನ್ನಿಸ್ತಾ ಇರಬೇಕು. ಹಾಗಾಗಿ ಪೌಡರ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ, ಎಷ್ಟು ಚೆಂದಿರುತ್ತೆ. ಈ ಥರ ಎಲ್ಲ ನಾವು ಪೌಡರ್ ಎಲ್ಲ ಮಾಡಿಟ್ಬಿಟ್ಟು ಡೈನಿಂಗ್ ಟೇಬಲ್ ಮೇಲೆ ಇಟ್ಕೊಬಿಟ್ರೆ ಡೈಲಿ ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ 3 ಹೊತ್ತು ಒಂದೊಂದು ಥರ ತಿನ್ಬೋದು ನೋಡಿ. ನಾವು ಡೈಲಿ ಅಗಸೆ ಬೀಜ ತಿನ್ನು ಅಂದರೆ ತಿಂತೀವ, ಡೈಲಿ ಕರಿಬೇವು ತಿನ್ನು ಅಂದರೆ ತಿಂತೀವ. ಖಾಲಿ ಹೊಟ್ಟೆಯಲ್ಲಿ ತಿಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ, ಆದರೆ ತಿನ್ನೋದೇ ಇಲ್ಲ. ಹಂಗಾಗಿ ಈ ಥರ ಮಾಡಿಟ್ಕೊಂಡ್ರೆ ತುಂಬ ಬೆನಿಫಿಟ್ಸ್ ಜಾಸ್ತಿನೇ. ಡೈಲಿ ತಿಂತಾ ಇರ್ತೀವಿ. ಈಗ ನಮ್ಮ ಮನೆಯವ್ರು ಕರೆದು ಅವರಿಗೆ ಟೆಸ್ಟಿಂಗ್ ಕೊಡ್ತೀನಿ, ಯಾವ್ದು ಏನು ಅಂತ ಕೇಳ್ತಿದ್ದೀನಿ, ನೋಡೋಣ. ಈಗ 4 ಥರ ಮಾಡಿದ್ದೀನಲ್ಲ, 4 ವೆರೈಟಿ ಮಾಡಿದ್ದೀನಲ್ಲ. ಇದರಲ್ಲಿ ಯಾವ ಥರ ಯಾವುದು ಹೆಂಗೆ ಮಾಡಿದ್ದೀನಿ, ಏನೇನು ಹಾಕಿ ಮಾಡಿದ್ದೀನಿ, ಯಾವುದು ಹೇಳು. ಕೊಡ್ತಾನೆ, ತಿಂತೀಯಾ? ಸ್ವಲ್ಪ ಇದು ಕೊಬ್ಬರಿದು. ವೆರಿ ಗುಡ್. ಇದೇ ಕೊಡ್ಲ, ಇದು ಕೊಡ್ತೀವಿ. ಅನ್ನಕ್ಕೆ ಎಲ್ಲ ಹಾಕಿ ಚೆನ್ನಾಗಿ. ಹೆಸರು ಕಾಳು ಹುರಿದು ಮಾಡಿರೋದಮ್ಮ ಇದು. ಹೆಸರು ಕಾಳಿಂದ ಕಾಳಿನ ಹುರಿದು ಮಾಡಿರೋದು. ಹೆಸರು ಕಾಳೇ ಹಾಕಿಲ್ಲ ಅದಕ್ಕೆ ನಾನು. ಕಾಳು ಹಾಕಿದೆ, ಒಟ್ಟು ಕಾಳು ಹುರಿದು ಮಾಡಿರೋದು. ನೆನಕ್ಕೆ ಬರಲ್ಲ.
ಕಾಳು ಹಾಕಿದ್ದೀನಿ, ಹೆಸರು ಕಾಳು ಹಾಕಿಲ್ಲ. ಕೊಯ್ದುಕೋ. ಇದು ಕಾಳಿಂದಮ್ಮ, ಇದು ಮೆಂತೆಕಾಳು. ಮೆಂತೆಕಾಳು ಹಾಕಿಲ್ಲ ನಾನು, ಮೆಂತೆಕಾಳು ಹಾಕಿಲ್ಲ. ಇದೊಂದು ಹೇಳಿರೋದು, ಇವೆರಡು ರಾಂಗು. ಆತ ಇನ್ನು ಹೇಳ್ತಿ, ಗೆಸ್ ಮಾಡ್ತೀಯ? ಗೆಸ್. ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಇದೆ ಇದರಲ್ಲಿ. ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಇದೆ ಇದರಲ್ಲಿ. ಬ್ರೈನ್ಗೆಲ್ಲ ವೆಯ್ಟ್ ಲಾಸ್ ಮಾಡ್ತಿದ್ದೀನಿ, ಫ್ಯಾಟ್ ಕರ್ಲಿಕ್ ಮಾಡ್ತಾ ಇದ್ದೀನಿ, ಫ್ಯಾಟ್ ಕರ್ಲಿಕ್. ಇದು ಹೇಳ್ತೀಯಾ? ಕಾಳು ನೆನೆ ಹಾಕಿ ಮಾಡಿರೋದಮ್ಮ ಇದು. ರೀ, ಕಾಳು ನೆನೆ ಹಾಕಿ ಚಟ್ನಿ ಪುಡಿ ಮಾಡಕ್ ಬರ್ತೈತೆ. ನೆನೆ ಹಾಕಿ ಹುರಿದು ಅದೇ ಸಿನ್ಕುಳ್ಳಿ ಮಾಡ್ತಾರಲ್ಲ, ಅದನ್ನ ಹೇಳ್ತಿದ್ದೀನಿ ನೀನು. ಹಂಗೆ ಒಂದೊಂದು ಹೇಳಿದೀನಿ ನೋಡಪ್ಪ ಕರೆಕ್ಟಾಗಿ. ಅದು ಹೆಂಗೆ ಗೊತ್ತಾ ಏನೋ ಹೇಳಿದೆ, ಯಾವ ಕರೆಕ್ಟಾಗಿಲ್ಲ. ಇದೇ ಇವಾಗ ಹೇಳ್ತೀನಿ ನೋಡಿ, ಇಲ್ಲಿ ಹೇಳ್ತೀನಿ. ಇದೇನಂದ್ರೆ ಕರಿಬೇವು. ಇದು ಪೈನ ಸರ್ತಿ ನೀರು ಗೊತ್ತಾಗುತ್ತೆ ಟೇಸ್ಟ್. ದಿನ ಒಂದೊಂದು ಸ್ಪೂನ್ ತಿನ್ನಬೇಕು, ಬಟ್ ದಿನ ಒಂದೊಂದು ಸ್ಪೂನ್. ಕರಿಬೇವೆಲ್ಲ ಆರಿಸಿ ಸಿಕ್ತಿಯಲ್ಲ ಒಗ್ಗರಣೆಗೆ, ಅದಕ್ಕೆ ಊಟದ ಜೊತೆ ದಿನ ಒಂದೊಂದು ಸ್ಪೂನ್ ಹಾಕಬೇಕು. ಸರಿಯಾ? ಇದು ಅಕ್ಸೆ ಬೀಜ. ಅದು ಅಕ್ಸೆ ಬೀಜ ಗೊತ್ತಿತ್ತಾ? ತಿಂತಿದ್ವಲ್ಲ ಅದನ್ನ ನಾವು. ಅದಂತೂ ಹೇಳಲ್ಲ ಅಂತ ಗೊತ್ತಿದ್ಬಿಡು. ಇದು ಹೇಳ್ತೀವಿ ಅಂತ ಅನ್ಕೊಂಡಿದ್ದೆ. ಮಾಮೂಲು ಚಟ್ನಿ ಪುಡಿ ಇದು. ಕಡಲೆ ಬೀಜ. ಕಡಲೆ ಬೀಜ, ಕೊಬ್ಬರಿ, ಕಡಲೆ ಹಾಕಿ ಮಾಡೋದು ಮಾಮೂಲು ಕಡಲೆ ಮಾಮೂಲು. ಒಟ್ಟಿನಲ್ಲಿ ಹೆಲ್ತಿ ಆಗಿರೋ ಚಟ್ನಿ ಪುಡಿ ಅಂತೂ ರೆಡಿಯಾಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ. ಎಲ್ಲವುದು ಒಂದಕ್ಕಿಂತ ಒಂದು ಥರ ಚೆನ್ನಾಗಿದೆ. ನೀವು ಇದಕ್ಕೆ ಬೇಕಾದ್ರೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಬೋದು. ಒಂದು ಸ್ವಲ್ಪ ಯಾವುದಕ್ಕಾದ್ರೂ ಬೆಲ್ಲ ಸೇರಿಸ್ಬೇಕು ಅಂದರೆ ನೀವು ಬೆಲ್ಲ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಬೆಲ್ಲ ಆಡ್ ಮಾಡಿಲ್ಲ. ಅನ್ನದ ಜೊತೆಗೆ ತಿಂತಾ ಇದ್ದರೆ ನಿಜವಾಗೂ ಸ್ವರ್ಗಕ್ಕೆ ಮೂರೇ ಗೇಣು ಅನ್ಬೋದು. ಆ ಲೆವೆಲಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾವು ಡೈಲಿ ಕಾಳು ತಿನ್ನಂದರೆ ಯಾರೂ ತಿನ್ನೋದಿಲ್ಲ. ಈ ಥರ ಚಟ್ನಿ ಪುಡಿ ಅಂದರೆ ಮಾಡಿ ಕೊಟ್ಟರೆ ಡೈಲಿ ತಿಂತಾ ಇರ್ತಾರೆ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.